Welcome to session 11 of Unit 2 of Business Management Process, 4th semester elective. This is the picture of line and staff organization. Here, line and staff organization is the combination of line organization and staff organization. Okay, so managing director will be there. Under him, production manager, marketing manager, finance manager are seen, and under production manager, plant supervisor, under marketing manager, marketing supervisor, under financial manager, chief assistant will be there. So this is, and under the plant supervisor, foreman, ground level employee idane, market supervisor ಅಂಡರಲ್ಲಿ ಸೇಲ್ಸ್ಮನ್ ಇದ್ದಾನೆ, ಚೀಫ್ ಅಕೌಂಟೆಂಟ್ ಅಂಡರಲ್ಲಿ ಅಕೌಂಟೆಂಟ್ ಇದ್ದಾನೆ. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್. ಲೈನ್ ಆರ್ಗನೈಸೇಷನ್ ಮೀನ್ಸ್ ಟಾಪ್ ಟು ಬಾಟಮ್ ಆರ್ಗನೈಸೇಷನ್, ಮೀನ್ಸ್ ಟಾಪ್ ಟು ಬಾಟಮ್ ಸ್ಟ್ರಕ್ಚರ್. ಟಾಪ್ ಟು ಬಾಟಮ್ ಸ್ಟ್ರಕ್ಚರ್ ಅಂತಂದರೆ ಹೈರಾರ್ಕಿಕಲ್ ಆರ್ಗನೈಸೇಷನ್ ಈಸ್ ಕಾಲ್ಡ್ ಲೈನ್ ಆರ್ಗನೈಸೇಷನ್. Staff organization means on the basis of functions they are going to perform, the organization is created called staff organization. So both combination of both line and staff organization is called line and staff organization. Line and staff organization is a modification of line organization and it is more complex than line organization. Okay. According to this administrative organization, specialized and supportive activities are attached to the line command and by appointing staff supervisors and staff specialists who are attached to the line authority. ಇಲ್ಲಿ ಏನು ಅಂತ ಕೇಳಿದರೆ, ಲೈನ್ ಆರ್ಗನೈಸೇಷನ್ ಅಂತಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ಕೆಳಗೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರ ಕೆಳಗಡೆ ಜನರಲ್ ಮ್ಯಾನೇಜರ್, ಅವರ ಅಂಡರಲ್ಲಿ ಮ್ಯಾನೇಜರ್ಸು, ಅವರ ಅಂಡರಲ್ಲಿ ಸೂಪರ್ವೈಸರ್ಸ್, ಅವರ ಅಂಡರಲ್ಲಿ ಅಸಿಸ್ಟೆಂಟ್ ಸೂಪರ್ವೈಸರ್, ಈ ಥರ ಇರುವಂತಹ ಒಂದು ಲೈನ್ ಆಫ್ ಅಥಾರಿಟಿಯನ್ನು ನಾವು ಲೈನ್ ಆರ್ಗನೈಸೇಷನ್ ಹೇಳ್ತೇವೆ. ಸ್ಟಾಫ್ ಆರ್ಗನೈಸೇಷನ್ ಅಂತಂದರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಮ್ಯಾನೇಜರ್. ಸೊ ಸ್ಪೆಷಲೈಸ್ಡ್ ಕೆಲಸಗಳನ್ನು ಸ್ಪೆಷಲೈಸ್ಡ್ ಪರ್ಸನ್ಸ್ ಕೈಗೆ ಕೊಟ್ಟು ಮಾಡುವಂಥದ್ದು ಸ್ಟಾಫ್ ಆರ್ಗನೈಸೇಷನ್. ಇಲ್ಲಿ ಟಾಪ್ ಟು ಬಾಟಮ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೂಡ ಇದೆ, ಲೈನ್ ಅಥಾರಿಟಿನೂ ಇದೆ. ನೋಡಿ, ಮ್ಯಾನೇಜಿಂಗ್ ಡೈರೆಕ್ಟರ್ನ ಅಂಡರಲ್ಲಿ ಪ್ರೊಡಕ್ಷನ್ ಮಾರ್ಕೆಟಿಂಗ್ ಫೈನಾನ್ಸ್ ಮ್ಯಾನೇಜರ್ ಬರ್ತಾರೆ, ಅವರ ಅಂಡರಲ್ಲಿ ಪ್ಲಾಂಟ್ ಸೂಪರ್ವೈಸರ್, ಮಾರ್ಕೆಟ್ ಸೂಪರ್ವೈಸರ್, ಚೀಫ್ ಅಸಿಸ್ಟೆಂಟ್ ಬರ್ತಾರೆ. ಈ ಥರ ಲೈನ್ ಟಾಪ್ ಟು ಬಾಟಮ್ ಆರ್ಗನೈಸೇಷನ್ ಇದೆ. ಅದು ಅಲ್ಲದೇ ಸ್ಪೆಷಲೈಸ್ಡ್ ಆ್ಯಕ್ಟಿವಿಟೀಸ್ ಸ್ಪೆಷಲೈಸ್ಡ್ ಪೀಪಲ್ ಕೈಯಲ್ಲಿ ಇದೆ. ಅಂತಂದರೆ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯನ್ನು ಪ್ರೊಡಕ್ಷನ್ ಮ್ಯಾನೇಜರ್ ಕೈಯಲ್ಲಿ, ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೈಯಲ್ಲಿ, ಫೈನಾನ್ಸ್ ಆ್ಯಕ್ಟಿವಿಟಿ ಫೈನಾನ್ಸ್ ಮ್ಯಾನೇಜರ್ ಕೈಯಲ್ಲಿ. ಸೊ ಆದ್ದರಿಂದ ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್ ಆ್ಯಂಡ್ ವಿಚ್ ಇಸ್ ಅ ಮಾಡಿಫಿಕೇಷನ್ ಓವರ್ ಲೈನ್ ಆರ್ಗನೈಸೇಷನ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಕಾರ್ಡಿಂಗ್ ಟು ದಿಸ್ ಅಡ್ಮಿನಿಸ್ಟ್ರೇಟಿವ್ ಆರ್ಗನೈಸೇಷನ್, ಸ್ಪೆಷಲೈಸ್ಡ್ ಆ್ಯಂಡ್ ಸಪೋರ್ಟಿವ್ ಆ್ಯಕ್ಟಿವಿಟೀಸ್ ಆರ್ ಅಟ್ಯಾಚ್ಡ್ ಟು ದ ಲೈನ್ ಕಮಾಂಡ್ ಬೈ ಅಪಾಯಿಂಟಿಂಗ್ staff supervisors and staff specialists who are attached to the line authority. So this is a line organization, but staff assistants are added, functional staffs are added to the line authority. Now it is clear for you. So let's see the features of this line and staff organization. There are two types of staff. First one, staff assistants and staff supervisors. Staff assistants ಅಂತಂದರೆ PA to managing director, secretary to marketing manager. These are staff assistants. Staff supervisor means operation control manager, quality controller, public relation officer, etc. These are staff supervisors. Second one, line and staff organization is a compromise of line organization. It is more complex than line concern. ಅಂದರೆ ಲೈನ್ ಆರ್ಗನೈಸೇಷನ್ ಇರ್ತದೆ, ಬಟ್ ಅದರಲ್ಲಿ ಒಂದು ಕ್ಲಿಷ್ಟಕರವಾದಂತಹ ಲೈನ್ ಆರ್ಗನೈಸೇಷನ್ ಮತ್ತು ಲೈನ್ ಆರ್ಗನೈಸೇಷನ್ನ ಕಾಂಪ್ಲೆಕ್ಸ್ ಪೊಸಿಷನ್ನೇ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್.
Third one, division of work and specialization takes place in line and staff organization. ಈ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್ನ ಸ್ಪೆಷಾಲಿಟಿ ಏನು ಅಂತ ಕೇಳಿದರೆ, ಲೈನ್ ಅಥಾರಿಟೀಸ್ ಇನ್ ಲೈನ್ ಅಥಾರಿಟೀಸ್ ಆ್ಯಸ್ ವಿ ಸಿ ಇನ್ ಲೈನ್ ಆರ್ಗನೈಸೇಷನ್ ಆರ್ ಆಲ್ಸೋ ಸೀನ್ ಇನ್ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್. ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಷನ್ಶಿಪ್ ಇಸ್ ದೇರ್. ಇನ್ ಎಡಿಷನ್ ಟು ದ್ಯಾಟ್, functional specialists will be assigned with specialized functional tasks. So, and next one, division of work and specialization takes place in line and staff organization. ಸೊ ಇಲ್ಲಿ ಏನು ಅಂತಂದರೆ, ವರ್ಕ್ ವಿಲ್ ಬಿ ಡಿವೈಡೆಡ್ ಎಮಂಗ್ ದ ಎಮಂಗ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಈಚ್ ಡಿಪಾರ್ಟ್ಮೆಂಟ್ ವಿಲ್ ಬಿ ಅಸೈನ್ಡ್ ಟು ಎ ಸ್ಪೆಷಾಲಿಸ್ಟ್. ಸೊ ಡಿವಿಷನ್ ಆಫ್ ವರ್ಕ್ ಈಸ್ ಸೇಮ್. Fourth one, the whole organization is divided into different functional areas to which staff specialists are appointed or attached. Here, the whole organization work is divided into different functional areas like production function, marketing function, finance function, purchasing function, selling function. Likewise, total organizationನ ಆರ್ಗನೈಸೇಷನನ್ನು ಫಂಕ್ಷನ್ಗಳಾಗಿ ಡಿವೈಡ್ ಮಾಡಿ ಪ್ರತಿಯೊಂದು ಫಂಕ್ಷನ್ಗಳಿಗೂ ಸ್ಪೆಷಲಿಸ್ಟ್ಗಳನ್ನು ಅಪಾಯಿಂಟ್ ಮಾಡೋದು ಅಂದರೆ ಸ್ಟಾಫ್ ಆರ್ಗನೈಸೇಷನ್. ಫಂಕ್ಷನ್ಗಳಾಗಿ ಡಿವೈಡ್ ಮಾಡಿ ಫಂಕ್ಷನ್ಗಳಿಗೆ ಸ್ಪೆಷಲಿಸ್ಟ್ ಅಪಾಯಿಂಟ್ ಮಾಡುವಂಥದ್ದು ಸ್ಟಾಫ್ ಆರ್ಗನೈಸೇಷನ್ ಹೇಳ್ತೇವೆ. ಸೊ ಇನ್ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್, ಲೈನ್ ಅಥಾರಿಟಿ ಪ್ಲಸ್ ಸ್ಟಾಫ್ ಫಂಕ್ಷನಲ್ ಎಕ್ಸ್ಪರ್ಟ್ಸು ಇರ್ತಾರೆ. ಆ್ಯಂಡ್ ಫಿಫ್ತ್ ಒನ್, ಎಫಿಷಿಯನ್ಸಿ ಕ್ಯಾನ್ ಬಿ ಅಚೀವ್ಡ್ ಥ್ರೂ ದ ಫೀಚರ್ಸ್ ಆಫ್ ಸ್ಪೆಷಲೈಸೇಷನ್. So people will be assigned with work on the basis of a specialization they are holding. Therefore, their ability to get the work counts a lot. So productivity of every employee counts a lot. Therefore, here efficiency is a material fact in assigning the duty under line and staff organization. Next one, there are two lines of authority which flow at one time in a concern. So what are the two lines? Line authority and staff authority. Power of command remains with the line executive and staff serves as only counselors. Okay. ಸೊ ಸ್ಟಾಫ್ನ ಕೆಲಸ ಏನು ಕೇಳಿದರೆ, ಅವರು ಕೌನ್ಸಲರ್ ಆಗಿ ಮಾತ್ರ, ಕೌನ್ಸಲರ್ ಅಂತಂದರೆ ನಾಲೆಜ್ ಗಿವಿಂಗ್ ಅಥಾರಿಟಿಯಾಗಿ ಮಾತ್ರ ಇರುವಂಥದ್ದು. ಪವರ್ ಆಫ್ ಕಮಾಂಡ್ ವಿಲ್ ಬಿ ರಿಮೈನ್ಡ್ ವಿತ್ ದ ಲೈನ್ ಆಫೀಸರ್ಸ್ ಓನ್ಲಿ. ಲೈನ್ ಆಫೀಸರ್ಸ್ ಅಂದರೆ ಈ ಪಿಕ್ಚರಲ್ಲಿ ನೋಡೋ ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರು ಹೇಳಿದ ಹಾಗೆ ಉಳಿದಂಥ ಮ್ಯಾನೇಜರ್ಗಳು ಕೇಳಬೇಕು. ಸೊ ಲೈನ್ ಅಥಾರಿಟಿ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಎಟ್ ದ ಟಾಪ್, ಅಂಡರ್ ಹಿಮ್ ಮ್ಯಾನೇಜರ್ಸ್, ಅಂಡರ್ ಹಿಮ್ ಸೂಪರ್ವೈಸರ್ಸ್, ಅಂಡರ್ ಹಿಮ್ ವರ್ಕರ್ಸ್. ಓಕೆ. ಸೊ ಯಾರ ಒಬ್ಬರ ಅಂಡರಲ್ಲಿ ಅವರು ಇವರು ಅಂತೇಳಿ ಹಾಗೆ ಬರ್ತದೆ, ಅದು ಲೈನ್ ಅಥಾರಿಟಿ. ಅಂದರೆ ಒಬ್ಬರ ಅಂಡರಲ್ಲಿ ಒಬ್ಬರು ಅಂತ ಹೇಳುವಂತಹ ಕಾನ್ಸೆಪ್ಟ್ ಇದ್ದರೆ ಅದು ಲೈನ್ ಅಥಾರಿಟಿ. ಸೊ ಪವರ್ ಆಫ್ ಕಮಾಂಡ್ ರಿಮೈನ್ಸ್ ವಿತ್ ದ ಲೈನ್ ಎಕ್ಸಿಕ್ಯೂಟಿವ್ಸ್ ಓನ್ಲಿ. ಗಿವಿಂಗ್ ಕಮಾಂಡ್ಸ್ ಈಸ್ ದ is the responsibility of line authorities, and obeying it, just what is the duty of functional experts? Just as counselors, they will be participating. These are the features of line and staff organization. And here, let's see what are the merits of line and staff organization. First one, relief to line executives. In a line and staff organization, the advice and counseling which is provided to the line executives divides the work between the two. The line executive can concentrate on the execution of plans, and they get relieved of dividing their attention to many areas. ಲೈನ್ ಅಥಾರಿಟೀಸ್ ತಮ್ಮ ಕೆಲಸವನ್ನು ಶೇರ್ ಮಾಡಿಕೊಳ್ತಾರೆ ಫಂಕ್ಷನಲ್ ಎಕ್ಸಿಕ್ಯೂಟಿವ್ಸ್ ಒಟ್ಟಿಗೆ. ಅದರಿಂದಾಗಿ ತಮ್ಮ ಕೆಲಸದಲ್ಲಿ ಶೇರಿಂಗ್ ಇರೋದರಿಂದ ಅವರು ಬೇರೆ ಏರಿಯಾದ ಕಡೆ ಅಟೆನ್ಷನ್ ಕೊಡ್ಬೋದು. ಎಕ್ಸ್ಪರ್ಟ್ ಅಡ್ವೈಸ್ ಇಸ್ ದ ಸೆಕೆಂಡ್ ಒನ್. The line and staff organization facilitates expert advice to the line executives at the time of need. The planning and investigation which is related to different matters can be done by staff specialists, and line officers can concentrate on execution of plans. Third one, benefit of specialization. Line and staff, through division of whole concern into two types of authority,
Divide the enterprise into parts and functional areas. This way, every officer or official can concentrate on its own area. Fourth one, better coordination. Line and staff organization through specialization is able to provide better decision making and concentration remains in few hands. This feature helps in bringing coordination in work as every official is concentrating in their own area. Everybody involving in line and staff organization will concentrate on their own area of work. Therefore, what it is called, mistakes can be eliminated. Better coordination and cooperation can be achieved. Fifth one, benefits of research and development. Through the advice of specialized staff, the line executives get time to execute plans by taking productive decisions which are helpful for a concern. This gives a wide scope to the line executive to bring innovations and go for a research work in those areas. So, this is possible due to the presence of staff specialists. ಲೈನ್ ಅಥಾರಿಟಿಯಲ್ಲೂ ಕೂಡ ಸ್ಟಾಫ್ ಸ್ಪೆಷಲಿಸ್ಟ್ಗಳ ಹೆಲ್ಪ್ ಇರೋದ್ರಿಂದ ಲೈನ್ ಅಥಾರಿಟಿಗಳು ಬೇರೆ ರಿಸರ್ಚಿನ ಕಡೆ ಗಮನವನ್ನು ಕೊಡ್ಬೋದು. ಟ್ರೈನಿಂಗ್. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಟಾಫ್ ಸ್ಪೆಷಲಿಸ್ಟ್ಸ್ ಇನ್ ದೇರ್ ಎಕ್ಸ್ಪರ್ಟ್ ಅಡ್ವೈಸ್ serves as a ground for training to line officials. Line executives can give due concentration to their decision making. This itself is a training ground for them. ಸೊ ಸ್ಟಾಫ್ ಸ್ಪೆಷಲಿಸ್ಟ್ಗಳು ಇರೋದ್ರಿಂದಾಗಿ ಎಕ್ಸ್ಪರ್ಟ್ಗಳು ಅವರು ಬೇರೆ ಟ್ರೈನಿಂಗ್, ಇನ್ನು ಬೇರೆಯವರಿಗೆ ನ್ಯೂ ಕಮರ್ಸಿಗೆ ಟ್ರೈನಿಂಗ್ ಕೊಡುವ ಕಡೆ ಕಾನ್ಸಂಟ್ರೇಟ್ ಮಾಡಬಹುದು. ಅಲ್ಲದೇನೆ ಇಲ್ಲಿರುವಂತಹ ಎಲ್ಲ ಡಿಸಿಷನ್ ಮೇಕಿಂಗನ್ನು ಸ್ಟಾಫ್ ಸ್ಪೆಷಲಿಸ್ಟ್ಗಳು ಮಾಡ್ತಾರೆ. ಬ್ಯಾಲೆನ್ಸ್ಡ್ ಡಿಸಿಷನ್ಸ್ ಇಸ್ ದ ನೆಕ್ಸ್ಟ್ ಒನ್. ದ ಫ್ಯಾಕ್ಟರ್ ಆಫ್ ಸ್ಪೆಷಲೈಸೇಷನ್ ವಿಚ್ ಈಸ್ ಅಚೀವ್ಡ್ ಬೈ ಲೈನ್ ಸ್ಟಾಫ್ ಹೆಲ್ಪ್ಸ್ ಇನ್ ಬ್ರಿಂಗಿಂಗ್ ಕೋಆರ್ಡಿನೇಷನ್. ಸ್ಪೆಷಲೈಸೇಷನ್ಗಳನ್ನು ಬೇಸಿಸಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟನ್ಗೂ ಜನವನ್ನು ನೇಮಕ ಮಾಡೋದ್ರಿಂದಾಗಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಮ್ಯಾನೇಜರನ್ನು ಅಪಾಯಿಂಟ್ ಮಾಡೋದ್ರಿಂದಾಗಿ ಒಳ್ಳೆ ಕೋಆರ್ಡಿನೇಷನನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆ. ದಿಸ್ ರಿಲೇಷನ್ಶಿಪ್ ಆಟೋಮ್ಯಾಟಿಕಲಿ ಎಂಡ್ಸ್ ಅಪ್ ದ ಲೈನ್ ಅಫಿಷಿಯಲ್ ಟು ಟೇಕ್ ಬೆಟರ್ ಆ್ಯಂಡ್ ಬ್ಯಾಲೆನ್ಸ್ಡ್ ಡಿಸಿಷನ್. ಇದರಿಂದ ನಮಗೊಂದು ಕರೆಕ್ಟಾದ ಟೈಮ್ಲಿ ಡಿಸಿಷನನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. Unity of action is the last one. Unity of action is a result of unified control. Unity of action ಅಂತಂದರೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡುವಂಥದ್ದು. ಸೊ ಯುನಿಫೈಡ್ ಕಂಟ್ರೋಲಿಂದಾಗಿ ಯುನಿಟಿ ಆಫ್ ಆ್ಯಕ್ಷನ್ ಈಸ್ ಪಾಸಿಬಲ್. ಕಂಟ್ರೋಲ್ ಆ್ಯಂಡ್ ಇಟ್ಸ್ ಇಫೆಕ್ಟಿವಿಟಿ ಟೇಕ್ ಪ್ಲೇಸ್ ವೆನ್ ಕೋಆರ್ಡಿನೇಷನ್ ಈಸ್ ಪ್ರೆಸೆಂಟ್ ಇನ್ ದ ಕನ್ಸರ್ನ್. In the line and staff authority, all the officials have got independence to make decisions. ಲೈನ್ ಆ್ಯಂಡ್ ಸ್ಟಾಫ್ ಸ್ಪೆಷಾಲಿಟಿ ಏನು ಅಂತ ಕೇಳಿದರೆ, ಈ ಟೈಪಿನ ಆರ್ಗನೈಸೇಷನ್ನ ಸ್ಪೆಷಾಲಿಟಿ ಏನು ಅಂತ ಕೇಳಿದರೆ, ಇಲ್ಲಿ ಇಂಡಿವಿಜುವಲ್ಸಿಗೆ ಅವರದೇ ಆದಂತಹ ಡಿಸಿಷನನ್ನು ತಗೊಳ್ಳೋದಕ್ಕೆ ಸಾಮರ್ಥ್ಯ ಇದೆ, ಚಾನ್ಸ್ ಇದೆ. ದಿಸ್ ಸರ್ವ್ಸ್ ಆ್ಯಸ್ ಆನ್ ಇಫೆಕ್ಟಿವ್ ಕಂಟ್ರೋಲ್ ಇನ್ ದ ಹೋಲ್ ಎಂಟರ್ಪ್ರೈಸ್. ಸೊ which helps in exercising effective control on the whole enterprise. Next, demerits of line and staff organization. Let's see the first one. Lack of understanding. In a line and staff organization, there are two authority flowing at one time. ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಯಾಕೆ ಅಂತಂದರೆ ಒಂದು ಸೈಡಿಂದ ಲೈನ್ ಆರ್ಗನೈಸೇಷನ್ ಇದೆ, ಇನ್ನೊಂದು ಸೈಡಿಂದ ಸ್ಟಾಫ್ ಆರ್ಗನೈಸೇಷನ್ ಇದೆ. ಲೈನ್ ಆರ್ಗನೈಸೇಷನಲ್ಲಿ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ರಿಲೇಷನ್ಶಿಪ್ಪಿನ ಟಾಪ್ ಟು ಬಾಟಮ್ ಸ್ಟ್ರಕ್ಚರನ್ನು ಹೇಳಿದರೆ, ಸ್ಟಾಫ್ ಆರ್ಗನೈಸೇಷನ್ ಫಂಕ್ಷನಲ್ ಸ್ಪೆಷಾಲಿಸ್ಟ್ಗಳನ್ನು ಅಪಾಯಿಂಟ್ ಮಾಡೋದನ್ನು ಹೇಳ್ತದೆ. ಅದರಿಂದಾಗಿ ಈ ಎರಡೂ ಟೈಪ್ಗಳು ಒಮ್ಮೆಲೇ ಫ್ಲೋ ಆಗೋದ್ರಿಂದ it is highly difficult for us to understand. This results in the confusion between the two. As a result, the workers are not able to understand
ಆ್ಯಸ್ ಟು ಹೂ ಈಸ್ ದೇರ್ ಕಮಾಂಡಿಂಗ್ ಅಥಾರಿಟಿ. ಯಾರು ಅವರಿಗೆ ಆರ್ಡರ್ಸನ್ನು ಕೊಡಬೇಕಾದವರು ಅಂತ ಹೇಳುವಂಥದ್ದನ್ನು ಅವರಿಗೆ ಗೊತ್ತಾಗೋದಿಲ್ಲ. ಹೆನ್ಸ್ ದ ಪ್ರಾಬ್ಲಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾನ್ ಬಿ ಎ ಹರ್ಡಲ್ ಇನ್ ಇಫೆಕ್ಟಿವ್ ರನ್ನಿಂಗ್. ಸೆಕೆಂಡ್ ಒನ್, ಲ್ಯಾಕ್ ಆಫ್ ಸೌಂಡ್ ಅಡ್ವೈಸ್. The line official get used to the expertise advice of the staff. ಲೈನ್ ಅಥಾರಿಟೀಸು ಸ್ಟಾಫ್ ಫಂಕ್ಷನಲ್ ಎಕ್ಸ್ಪರ್ಟ್ಸ್ನ ಅಡ್ವೈಸನ್ನು ಯಾವಾಗಲೂ ತಗೊಳ್ತಾರೆ. ಎಟ್ ಟೈಮ್ಸ್ ದ ಸ್ಟಾಫ್ ಸ್ಪೆಷಲಿಸ್ಟ್ಸ್ ಆಲ್ಸೋ ಪ್ರೊವೈಡ್ ರಾಂಗ್ ಡಿಸಿಷನ್ಸ್ ವಿಚ್ ದ ಲೈನ್ ಎಕ್ಸಿಕ್ಯೂಟಿವ್ ಹ್ಯಾವ್ ಟು ಕನ್ಸಿಡರ್. ದಿಸ್ ಕ್ಯಾನ್ ಎಫೆಕ್ಟ್ ದ ಎಫಿಷಿಯೆಂಟ್ ರನ್ನಿಂಗ್ ಆಫ್ ದ ಎಂಟರ್ಪ್ರೈಸ್. ಸೊ ಯಾವಾಗ ಫಂಕ್ಷನಲ್ ಎಕ್ಸ್ಪರ್ಟ್ಸು ರಾಂಗ್ ಅಡ್ವೈಸ್ ಕೊಡ್ತಾರೋ ಆರ್ಗನೈಸೇಷನ್ನ ಒಂದು ಎಫಿಷಿಯನ್ಸಿ ಕರ್ಟೇಲ್ ಆಗಿ ಬಿಡುತ್ತದೆ. ಥರ್ಡ್ ಒನ್, ಲೈನ್ ಆ್ಯಂಡ್ ಸ್ಟಾಫ್ ಕಾನ್ಫ್ಲಿಕ್ಟ್ಸ್. ಸಿ, ದ ಮೇಜರ್ ಪ್ರಾಬ್ಲಮ್ ಇನ್ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್ ಈಸ್ ಲೈನ್ ಆ್ಯಂಡ್ ಸ್ಟಾಫ್ ಕಾನ್ಫ್ಲಿಕ್ಟ್ಸ್. ಫಂಕ್ಷನಲ್ ಎಕ್ಸ್ಪರ್ಟ್ಸಿಗೆ ನಾವು ಗ್ರೇಟ್ ಅಂತೇಳಿ, ಲೈನ್ ಆರ್ಗನೈಸೇಷನ್ ಸ್ಟಾಫ್ಗಳಿಗೆ ಅಂತಂದರೆ ಲೈನ್ ಅಥಾರಿಟಿಯಲ್ಲಿರುವವರಿಗೆ ನಾವು ಗ್ರೇಟ್ ಅಂತೇಳಿ, ಅಂದರೆ ಅವರ ನಡುವಿನ ಕಾನ್ಫ್ಲಿಕ್ಟನ್ನು ಹೇಳಿದ್ದಾರೆ. Line and staff are two authorities which are flowing at the same time. The factors of designations, status, influence sentiments which are related to their relation can pose a distress on the minds of employees. ಲೈನ್ ಆ್ಯಂಡ್ ಅವರ ಒಂದು ಈಗೋ ಆಗಿರ್ಬೋದು, ಅವರ ಒಂದು ಡೆಸಿಗ್ನೇಷನ್ ಆಗಿರ್ಬೋದು, ಅವರ ಸ್ಟೇಟಸ್ಸು, ಅವರ ಇನ್ಫ್ಲೂಯೆನ್ಸು, ಅವರ ಸೆಂಟಿಮೆಂಟು, ಇದೆಲ್ಲವೂ ಕೌಂಟ್ ಮಾಡಿದಾಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರುವವರು ಕೂಡ ಗ್ರೇಟು, ಫಂಕ್ಷನಲ್ ಏರಿಯಾದಲ್ಲಿರುವವರು ಕೂಡ ಗ್ರೇಟ್. ಸೊ ಅವರ ನಡುವೆ ಕ್ಲ್ಯಾಶ್ ಆಗುವಂಥ ಚಾನ್ಸ್ ಇದೆ. ದಿಸ್ ಲೀಡ್ಸ್ ಟು ಮಿನಿಮೈಸಿಂಗ್ ಆಫ್ ಕೋಆರ್ಡಿನೇಷನ್. ಇಂಥ ಟೈಮಲ್ಲಿ ಕೋಆರ್ಡಿನೇಷನ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಗ್ಗಟ್ಟಲ್ಲಿರಲಿಕ್ಕೆ ಸಾಧ್ಯ ಇಲ್ಲ, ವಿಚ್ ಹ್ಯಾಂಪರ್ಸ್ ಎ ಕನ್ಸರ್ನ್ಸ್ ವರ್ಕಿಂಗ್. And next one, it is costly. In line and staff concern, the concerns have to maintain the high remuneration to staff specialists. ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನಲ್ಲಿ ಸ್ಟಾಫ್ ಸ್ಪೆಷಲಿಸ್ಟ್ಗಳಿಗೆ ಹೈ ಪೇಯನ್ನು ಆಫರ್ ಮಾಡಿರ್ತಾರೆ. ದಿಸ್ ಪ್ರೂವ್ಸ್ ಟು ಬಿ ಕಾಸ್ಟ್ಲಿ ಫಾರ್ ದ ಕನ್ಸರ್ನ್ ವಿತ್ ಲಿಮಿಟೆಡ್ ಫೈನಾನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, assumption ಆಫ್ ಅಥಾರಿಟಿ. The power of concern is with the line official, but the staff dislikes as they are the one more in mental work. Assumption of authority ಅಂತಂದರೆ ದ ಪವರ್ ಆಫ್ ಕನ್ಸರ್ನ್ ವಿತ್ ದ ಲೈನ್ ಅಫಿಷಿಯಲ್. ಡಿಸಿಷನ್ ತಗೊಳ್ಳುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು ಲೈನ್ ಅಫಿಷಿಯಲ್. ಆದರೆ ಸ್ಟಾಫಿಗೂ ಅಷ್ಟೇ ಪವರ್ ಇರೋದರಿಂದ ಸ್ಟಾಫ್ಸು ನಮ್ಮ ಆ್ಯಕ್ಟಿವಿಟೀಸಲ್ಲಿ ನೀವು ಯಾಕೆ ಇಂಟರ್ವೆನ್ಷನ್ ಮಾಡ್ತೀರಿ ಅಂತ ಹೇಳುವಂತಹ ಡಿಸ್ಲೈಕ್ಸನ್ನು ತೋರಿಸ್ಬೋದು. ಓಕೆ, ಸೊ ಆ್ಯಸ್ ಸ್ಟಾಫ್ ಡಿಸ್ಲೈಕ್ಸ್ ಇಟ್ ಆ್ಯಸ್ ದೇ ಆರ್ ದ ಒನ್ ಮೋರ್ ಇನ್ ಮೆಂಟಲ್ ವರ್ಕ್. ಸೊ ನಾವು ಮಾಡ್ತಿರುವಂತಹ ಕೆಲಸದಲ್ಲಿ ಅವರಿಗೆ ಇಂಟರ್ವೆನ್ಷನ್ ಇಷ್ಟ ಆಗದೇ ಇರ್ಬೋದು. And last one, staff steals the show. ಅಲ್ಲಿ ಕಂಟಿನ್ಯೂಯೇಷನ್ ಇದೆ ನೋಡಿ, assumption of authority ಕಂಟಿನ್ಯೂಯೇಷನ್, staff steals the show. In a line and staff concern, the higher returns are considered to be a product of staff advice. ಹೈಯರ್ ರಿಟರ್ನ್ ಯಾಕೆ ಬರ್ತದೆ ಅಂತ ಕೇಳಿದರೆ ಸ್ಟಾಫ್ನ ಅಡ್ವೈಸಿಂದ. ಸ್ಟಾಫ್ ಅಂದರೆ ಯಾರು? ಸ್ಟಾಫ್ ಫಂಕ್ಷನಲ್ ಸ್ಟಾಫ್ಗಳ ಅಡ್ವೈಸಿಂದ, ಫೈನಾನ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್, ಈ ಮ್ಯಾನೇಜರ್ಗಳ ಅಡ್ವೈಸಿಂದ ಬರುವಂಥದ್ದು. ಆ್ಯಂಡ್ ಕೌನ್ಸೆಲಿಂಗ್. ಓಕೆ, ಸೊ ಸ್ಟಾಫ್ ಅಡ್ವೈಸ್ ಆ್ಯಂಡ್ ಸ್ಟಾಫ್ ಕೌನ್ಸೆಲಿಂಗಿಂದ ಒಳ್ಳೆ ರೀತಿಯ ರಿಟರ್ನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದರೆ ಇಟ್ ಈಸ್ ಎ ಎಜೆಂಡಾ ದ್ಯಾಟ್ to the maximum extent staff specialists must be used because they are the specialists. Line authority is just to formulate policies and procedures and giving instructions to staff members. The line officials feel dissatisfied and a feeling of distress enters a concern. The satisfaction of line officials is very important for effective results. So ಇಂಥ ಕೇಸಲ್ಲಿ ಸ್ಪೆಷಲಿಸ್ಟ್ಗಳನ್ನ ಅಪಾಯಿಂಟ್ ಮಾಡಿಯೂ ಅವರಿಗೆ ಯಾರೋ ಒಬ್ಬರು ಡೈರೆಕ್ಟ್ ಮಾಡ್ತಾರೆ ಅಂತಂದರೆ ಅವರಿಗೆ ಅದು ಇಷ್ಟ ಆಗದೇ ಇದ್ದಂತಹ ಪಕ್ಷದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಬಿ ಕ್ವೈಟ್ ಕಾಮನ್. ಸೊ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಲೈನ್ ಅಫಿಷಿಯಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದ ಗುಡ್ ಹೆಲ್ತ್ ಆಫ್ ಆ್ಯನ್ ಆರ್ಗನೈಸೇಷನ್.
ಓಕೆ. ಸೊ ಇಲ್ಲಿ ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನಲ್ಲಿ ಮೇಯ್ನಾಗಿ ನಾವು ಸ್ಟಡಿ ಮಾಡುವಂಥದ್ದು ಲೈನ್ ಸ್ಟ್ರಕ್ಚರ್ ಮತ್ತು ಸ್ಟಾಫ್ ಸ್ಟ್ರಕ್ಚರ್. ಓಕೆ. ಸೊ ಲೈನ್ ಆರ್ಗನೈಸೇಷನ್ ಅಂತಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಜನರಲ್ ಮ್ಯಾನೇಜರ್, ಅವ್ರ ಕೆಳಗಡೆ ಮ್ಯಾನೇಜರ್, ಅವ್ರ ಕೆಳಗಡೆ ಸೂಪರ್ವೈಸರ್, ಅವ್ರ ಕೆಳಗಡೆ ಅಸಿಸ್ಟೆಂಟ್ ಸೂಪರ್ವೈಸರ್ಸ್, ಅವ್ರ ಕೆಳಗಡೆ ವರ್ಕರ್ಸ್. ಸೊ ಈ ಥರ ಟಾಪ್ ಟು ಬಾಟಮ್ ಫ್ಲೋ ಆಗುವಂತಹ ಒಂದು ಲೈನ್ ಅಥಾರಿಟಿ ಇದ್ದರೆ ಅದು ಲೈನ್ ಆರ್ಗನೈಸೇಷನ್. ಸ್ಟಾಫ್ ಆರ್ಗನೈಸೇಷನ್ ಅಂತಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಇನ್ವೆಂಟ್ರಿ ಡಿಪಾರ್ಟ್ಮೆಂಟ್, ಈ ಥರ ಬೇರೆ ಬೇರೆ ಕ್ವಾಲಿಟಿ ಚೆಕಿಂಗ್ ಡಿಪಾರ್ಟ್ಮೆಂಟ್, ಈ ಥರ ಡಿಪಾರ್ಟ್ಮೆಂಟ್ಗಳಿಗೆ ಯಾವನನ್ನೂ ಹೈರ್ ಮಾಡೋದಲ್ಲ, ಬದಲಾಗಿ ಫಂಕ್ಷನಲ್ ಎಕ್ಸ್ಪರ್ಟ್ಗಳನ್ನು ಹೈರ್ ಮಾಡಿ ಇಟ್ಕೊಳ್ಳುವಂಥದ್ದು. ಸೊ ಲೈನ್ ಅಥಾರಿಟಿನೂ ಇದೆ, ಅದರ ಒಡನೆಯೇ ಸ್ಟಾಫ್ ಆರ್ಗನೈಸೇಷನ್ ಕೂಡ ಇದೆ. ಸೊ ನಾವು ಅದನ್ನು ಕಾಮರ್ಸಲ್ಲಿ ಲೈನ್ ಅಥಾರಿಟಿಯನ್ನು ಸಪ್ರೇಟಾಗಿ ಸ್ಟಡಿ ಮಾಡ್ತೇವೆ, ಲೈನ್ ಆರ್ಗನೈಸೇಷನ್ ಹೇಳಿ. ಸ್ಟಾಫ್ ಆರ್ಗನೈಸೇಷನ್ ಹೇಳಿ ಸ್ಟಾಫ್ ಅಥಾರಿಟಿಯನ್ನು ಸಪ್ರೇಟಾಗಿ ಸ್ಟಡಿ ಮಾಡ್ತೇವೆ. ಲೈನ್ ಆ್ಯಂಡ್ ಸ್ಟಾಫ್ ಆರ್ಗನೈಸೇಷನ್ ಈಸ್ ಅ ಕಾಂಬಿನೇಷನ್ ಆಫ್ ದೀಸ್ ಟು. ಸೊ ಫಂಕ್ಷನಲ್ ಎಕ್ಸ್ಪರ್ಟ್ಸ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಕೇಳಿ. ತುಂಬ ಟ್ಯಾಲೆಂಟೆಡ್ 3 ಜನ ವರ್ಕರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. 3 ಜನರನ್ನು 3 ಡಿಪಾರ್ಟ್ಮೆಂಟಿಗೆ ಅಸೈನ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನವ ಆಗಾಗ ಬಂದು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ಏನು ಪ್ರಾಬ್ಲಮ್ ಕೊಡ್ತಾ ಇದ್ದರೆ ಹೌ ದೇ ಕ್ಯಾನ್ ವರ್ಕ್? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡಬೇಕು, ಅವರಿಂದ ನಾವು ನಾಲೆಜನ್ನು ಪಡ್ಕೊಳ್ತಾ ಬರಬೇಕು. ಅದರಿಂದ ಆರ್ಗನೈಸೇಷನಿಗೂ ಒಳ್ಳೆಯದು. ಸೊ ಆಲ್ ದ ಎಂಪ್ಲಾಯೀಸ್, cooperation and coordination can also be maintained in the organization. Thank you.